ನಿಮ್ಮ ಕರಿಯರ್ದಾಗ ನಿಮಗೆ ಪ್ರೌಡ್ ಫೀಲ್ ಆಗಿರುವಂಥ ಮೂಮೆಂಟ್ ಯಾವ್ದು? ಅದು ನಾನು ನೋಡಿದಾಗೆಲ್ಲ ಪ್ರತಿಯೊಬ್ರು ಗುರ್ತಿಡಿದು ನನ್ನ ಜೊತೆ ಮಾತಾಡಿ ರೇಣು ಗೋಪಿ ಎಲ್ಲ ಜಾಲೆವಾಲ ಅಂತೇಳಿ ನನ್ನ ಜೊತೆ ಸೆಲ್ಫಿ ತಗೋತಾರಲ್ಲ ಅದನ್ನ ನಂಗೆ ಒಳ್ಳೆ ಮೂಮೆಂಟ್. ಈಗ ಮುಂದಿನ ದಿನದಾಗ ರೀ ಯಾವ್ದಾದ್ರು ದೊಡ್ಡ ಸೆಲೆಬ್ರಿಟಿ ದೊಡ್ಡ ಯೂಟ್ಯೂಬರ್ ಜೊತೆ ಯಾವ್ದಾದ್ರು ಪ್ರಾಜೆಕ್ಟ್ ಅದಾವನ್ರಿ ಅವರು? ಇನ್ನೂವರೆಗೂ ಯಾವ್ದು ಆ ಥರ ದೊಡ್ಡ ಸೆಲೆಬ್ರಿಟಿ ಜೋಡಿ ಬಂದಿಲ್ಲ, ಬಟ್ ಬಂದ್ರೆ ಆ ಚಾನ್ಸ್ ಪಕ್ಕಾ ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮ ಡೈಲಿ ರೂಟೀನ್ ಹೆಂಗಿರುತ್ತೆ? ಡೈಲಿ ಅಂದ್ರೆ ಶೂಟ್ ಇದ್ದಾಗಂತೂ ಮಾಮೂಲಿ ಡೈಲಿ ಬೆಳಗ್ಗೆ ಬರೋದು, ಜಮಖಂಡಿ ಬಿಜಾಪುರ್ ಬರೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ನವಲ್ಗೊಂದಿಂದ ಇಲ್ಲಿಗೆ ಜರ್ನಿ ಮಾಡಿ ಮತ್ತೆ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗೋತ್ಲೆ ನೈಟ್ 11 ಗಂಟೆ 12 ಗಂಟೆ ಆಗಿರ್ತೈತಿ. ಮತ್ತೆ ಬೆಳಗ್ಗೆ ಹೇಳ್ಬೇಕು, ಶೂಟ್ ಇಲ್ಲ ಅಂದ್ರೆ ಪಾಪನ್ ಸ್ಕೂಲಿಗೆ ಕಳಿಸ್ಬೇಕು, ಹಸ್ಬೆಂಡ್ ಡ್ಯೂಟಿ, ಇದೇ ನನ್ನ ರೂಟೀನ್. ಬಟ್ ಆಲ್ಮೋಸ್ಟ್ ಶೂಟ್ ಇದ್ದೇ ಇರುತ್ತೆ. ಶೂಟ್ ಇಲ್ದಾಗ ಮನೆ ಕೆಲಸ, ಮನೆ ಇಲ್ದಾಗ ಶೂಟಿಂಗ್ ಕೆಲಸ, ಇದ್ರೊಳಗ ಬಿಸಿ. ಈಗ ನಿಮ್ಮ ಯಾವ್ದಾರ ಒಂದು ಸಾಂಗ್ ಆಯ್ತು ವಿಡಿಯೋ ಈಗ ವ್ಯೂಸ್ ಬರಲಿಲ್ಲ ಅಂದ್ರೆ ಹೆಂಗೆ ಫೀಲ್ ಮಾಡ್ಕೋತೀರಿ? ವ್ಯೂಸ್ ಬರಲಿಲ್ಲ ಅಂದ್ರೆ ಫೀಲ್ ಮಾಡ್ಕೋತೀನಿ, ಬಟ್ ಅದನ್ನ ನಾ ಅನ್ಕೋತೀನಿ ಅದ್ರಾಗ ಏನ್ ಎಫರ್ಟ್ ಹಾಕಿಲ್ಲ ಅದು ಯಾಕೆ ವ್ಯೂಸ್ ಆಗುತ್ತ, ನಾನು ಎಫರ್ಟ್ ಹಾಕಿದ್ರೆ ವ್ಯೂಸ್ ಆಗೇ ಆಗುತ್ತಲ್ಲ ಅನ್ಕೊಂಡು ಸುಮ್ಮನೆ ಆಗ್ತೀನಿ. ನಿಮ್ಮ ಮನೆ ಕೆಲಸ ಆಯ್ತು ಮತ್ತೆ ಇದನ್ನ ಎರಡು ಹೆಂಗೆ ಮೇಂಟೈನ್ ಮಾಡ್ತೀರಿ? ಅಂದ್ರೆ ಶೂಟಿಂಗ್ ಇಲ್ದಾಗ ಮನೆ ಕೆಲಸ ಮಾಡ್ಕೋತೀನಿ ರೀ, ಕ್ಲೀನಿಂಗ್ ಅದು ಇದು ಅಂತೇಳಿ. ಬಟ್ ಶೂಟ್ ಇದ್ದಾಗ ಅಂತೂ ನಂಗೆ ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ನೈಟ್ ಡ್ಯೂಟಿ ಮತ್ತು ಡೇ ಡ್ಯೂಟಿ ಎರಡೂ ಶಿಫ್ಟ್ ಇರೋದ್ರಿಂದ ಅವರು ಮ್ಯಾನೇಜ್ ಮಾಡ್ತಾರೆ, ನಾನು ಮ್ಯಾನೇಜ್ ಮಾಡಿರ್ತೀನಿ. ಈಗ ನಿಮ್ಮ ಪ್ರಕಾರ ರೀ ಈಗ ಒಂದು 100 ವರ್ಷ ಆದ್ಮ್ಯಾಗ ಇದು ಯೂಟ್ಯೂಬ್ ಪ್ರಪಂಚ ಅಥವಾ ರೀಲ್ಸ್ ಯಾವ ಥರ ಇರ್ಬೋದು? ಇವಾಗ್ಲ ಹಿಂಗ ಇನ್ನು ಮುಂದೆ ಹೆಂಗಪ್ಪ ಅನ್ಸ್ಬಿಟ್ಟೈತಿ. ಅಂದ್ರ ನೋಡ್ಬೇಕ್ರಿ ಹೆಂಗ ಎಲ್ಲಾ 2G 4G 5G ಹೆಂಗ ಮುಂದುವರೆಯಾಗಿರುತ್ತೆ ಹಂಗ ಯೂಟ್ಯೂಬ್ ಮುಂದುವರೆದಿತ್ತೆ. ಹಂಗಂತ ಅದಕ್ಕೆ ತಕ್ಕಂಗ ಆರ್ಟಿಸ್ಟ್ ಅದೇ ತರ ಇರ್ತಾರ. ಬಟ್ ನೋಡ್ಬೇಕ್ರಿ ಹೆಂಗಾಗಿತ್ತು ಅಂತ. ಈ ಫೀಲ್ಡ್ ಬಿಟ್ರೆ ಮತ್ತೆ ಬೇರೆ ಯಾವ ಫೀಲ್ಡ್ದಾಗ ಇಂಟ್ರೆಸ್ಟ್ ನಿಮ್ಗೆ? ಇಲ್ಲ, ನಂಗೆ ಯಾವಾಗ್ಲಿದ್ರು ಅಷ್ಟ. ನಾನ್ ಸಣ್ಣೋಳಿದ್ದಾಗ ನಮ್ಮ ಮ್ಯಾಕ್ಸ್ ಸರ್ ಒಬ್ರು ಇದ್ರ, ಚಿತ್ರನಟಿ ಅಂತ ಹೆಸರಿಟ್ಟಿದ್ರೆ ನಂಗಾರ. ನಾನು ಏನೋ ಒಂದು ಹೇಳ್ಬೇಕಾದ್ರು ಏನೋ ಕ್ವಶನ್ ಕೇಳಿದಾಗ ಆನ್ಸರ್ ಹಿಂಗೆ ಜಾಸ್ತಿ ನೊಲಿತಿದ್ದೆ ನಾನು. ಅದಕ್ಕೆ ಅವ್ರು ನಂಗೆ ಚಿತ್ರನಟಿ ಅಂತ ಹೆಸರಿಟ್ಟಿದ್ರ. ಏನ್ ಅವ್ರ ಬಾಯಿ ಅರ್ಕಿಂದ ನಾನು ಹಿಂಗ ಚಿತ್ರನಟಿ ಇನ್ನೂ ಆಗಿಲ್ಲ ಬಿಡು, ನೀನ್ ನಟಿ ಆಗೋ ಅಷ್ಟು ಇನ್ನೂ ರೇಂಜಿಗೆ ಹೋಗಿಲ್ಲ. ಬಟ್ ಅದ್ರಿಂದ ಏನೋ ಆರ್ಟಿಸ್ಟ್ ಆದ್ನ ಏನೋ ಗೊತ್ತಿಲ್ಲ. ಬಟ್ ಇದೇ ಫೀಲ್ಡ್ ಒಳಗೆ ನಾನು ಮುಂದುವರಿಬೇಕನ್ನೋ ಆಸೆ ಬಾಳ ಐತಿ. ಈಗ ನಿಮ್ ಚೈಲ್ಡ್ ಲೈಫ್ ಹೆಂಗಿತ್ರಿ? ಚೈಲ್ಡ್ಹುಡ್ ಲೈಫ್ ಚಲೋ, ಯಾಕಂದ್ರ ಅದು ಗೋಲ್ಡನ್ ಲೈಫ್. ಅದು ಆ ಲೈಫ್ ಮತ್ತೆ ಹೊಳ್ಳಿ ಬರೋಂಗಿಲ್ಲ. ಬಟ್ ಆ ಲೈಫ್ ಚಲೋ ಇತ್ತು. ನಿಮ್ ಮೇಲೆ ಯಾವ ಕೇಸ್ ಕಂಪ್ಲೀಟ್ ಅದಾವನ್ರಿ? ಅಪ್ಪ ಇಲ್ರಿ, ಅಂತ ಕ್ರಿಮಿನಲ್ ನಾನಲ್ರಿಪ್ಪ. ನಾ ಹೇಳಿದ್ನಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಬಾಳ ಕೆಟ್ಟಕ್ಕಿ. ಹಂಗಂತ ಅವ್ರು ಕೆಟ್ಟವ್ರು ಅದಾರ ಅಂತ ತಕ್ಷಣ ನಾನು ದೂರ ಸರ್ಕೊಂಡ್ಬಿಡ್ತೀನಿ. ಅವ್ರ ಹತ್ರ ನಾನು ಜಾಸ್ತಿ ಮೂವ್ ಆಗಕ್ಕ ಹೋಗಂಗಿಲ್ಲ.